ಖಾಲಿ ಕುರ್ಚಿಗಳಿಗೆ ಸಚಿವ ವೀರಪ್ಪ ಮೊಯ್ಲಿ ಭಾಷಣವನ್ನು ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದಂತಹ ಕಾರ್ಯಕ್ರಮ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೋಮೇಶ್ವರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ವೀರಪ್ಪ ಮೊಯ್ಲಿ ಭಾಷಣ ಮಾಡುವಾಗ ಗ್ರಾಮಸ್ಥರು ಅಲ್ಲಿಂದ ಎದ್ದು ಹೋಗ್ಬಿಟ್ಟಿದ್ದಾರೆ. ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿ ಮುಗಿಸಿದ್ದಾರೆ ಮಾಜಿ ಸಿಎಂ. ಭಾಷಣದ ವೇಳೆ ಜನರಿಗಿಂತ ವೇದಿಕೆ ಮೇಲೆ ಇದ್ದ ಗಣ್ಯರೇ ಹೆಚ್ಚಾಗಿದ್ರಂತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಖಾಲಿ ಕುರ್ಚಿಗಳಿಗೆ ವೀರಪ್ಪ ಮೊಯ್ಲಿಯವರು ಇವತ್ತು ಭಾಷಣವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಭಾಷಣದ ವೇಳೆ ಜನರು ಎದ್ದು ಹೋಗಿದ್ದಾರೆ. ಹೀಗಾಗಿ ಖಾಲಿ ಕುರ್ಚಿಗಳನ್ನೇ ನೀವು ನೋಡಬಹುದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೋಮೇಶ್ವರ ಗ್ರಾಮದಲ್ಲಿ ಈ ರೀತಿಯಾದಂತಹ ಪ್ರಸಂಗ ಬೆಳಕಿಗೆ ಬಂದಿರುವಂಥದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದಂತಹ ಕಾರ್ಯಕ್ರಮ ಇದು. ಭಾಷಣದ ವೇಳೆ ಜನರಿಗಿಂತ ವೇದಿಕೆ ಮೇಲೆ ಇದ್ದ ಗಣ್ಯರೇ ಹೆಚ್ಚಾಗಿದ್ರಂತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ನೋಡ್ತಾ ಇದ್ದೀವಿ, ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡುವಂತಹ ಪ್ರಮೇಯ ವೀರಪ್ಪ ಮೊಯ್ಲಿ ಅವರಿಗೆ ಯಾಕೆ ಬಂತು? ಏನಿದು ಕಾರ್ಯಕ್ರಮ? ಆಕ್ಚುಲಿ ಅಲ್ಲಿ ನಡೆದಂತಹ ಪ್ರಸಂಗ ಏನನ್ನತ ವಿವರವಾಗಿ ಹೇಳೋದಾದ್ರೆ. ಹೌದು ವಿಶ್ವನಾಥ್, ಏನು ಇವತ್ತು ಸಂಕ್ರಾಂತಿ ಸುಗ್ಗಿಯಿಂದ ಕನ್ನಡ ಸಂಸ್ಕೃತಿ ಮತ್ತು ಇಲಾಖೆಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಏನು ವೀರಪ್ಪ ಮೊಯ್ಲಿ ಅವರು ಭಾಷಣ ಮಾಡ್ತಾ ಇದ್ದ ವೇಳೆ ಎಲ್ಲಾ ಜನರು ಎದ್ದು ಹೋಗಿ, ಯಾಕಂದ್ರೆ ಅವರು ಕಳೆದ ಬಾರಿ ಇದೇ ತರ ಭಾಷಣಗಳು ನೀಡ್ತಾ ಬರ್ತಾ ಇದ್ರು. ಏನು ಕಳೆದ ಬಾರಿ ಗುದ್ದಲಿ ಪೂಜೆ 2013ರಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು. ಏನು ನಾವು ಇಲ್ಲಿಗೆ ನೀರ್ ತರ್ತೀವಿ ಮಾಡ್ತೀವಿ ಅಂತ. ಇವತ್ತು ನೋಡಿದ್ರೆ ನಾವು ಈ ಕೃಷ್ಣಾ ನದಿಯಿಂದ ನೀರ್ ತರ್ತೀವಿ, ನಾವು ಇಲ್ಲಿ ಈ ಚಿಕ್ಕಬಳ್ಳಾಪುರ ಬರಪೀಡಿತ ಜಿಲ್ಲೆಗೆ ನಾವೆಲ್ಲ ನೀರು ಕೊಡ್ತೀವಿ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ಎಲ್ಲ ಏನು ಬಂದಿರುವ ಗ್ರಾಮಸ್ಥರಾಗ್ಲಿ, ಇಲ್ಲ ಪಕ್ಕದ ಊರುಗಳಿಂದ ಬಂದು ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಏನು ಇವ್ರು ವೀರಪ್ಪ ಮೊಯ್ಲಿ ಭಾಷಣ ವೇಳೆ ಎಲ್ಲ ಎದ್ದು ಹೋಗ್ತಿದ್ರು. ಇನ್ನು ಮತ್ತೆ ನೋಡೋದಾದ್ರೆ ನಾವು ಏನು ಈ ಚೇರ್ಗಳಲ್ಲಿ ಕೂತಿರುವ ಜನರಿಗಿಂತ ವೇದಿಕೆ ಮೇಲೆ ಗಣ್ಯರೇ ಹೆಚ್ಚಾಗಿದ್ದರು. ಯಾಕಂದ್ರೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಅದೊಂದು ಸಂದರ್ಭದಲ್ಲಿ ಲೇಟ್ ಆಯ್ತು. ಈ ಜನರಿಗೆ ಈ ಭಾಷಣ ನಾವು ಕೇಳೋ ಬದಲು ಮನೆಗೆ ಹೋಗೋದೇ ಬೆಸ್ಟ್. ಯಾಕಂದ್ರೆ ಕಳೆದ ಬಾರಿ ಇದೇ ಆಶ್ವಾಸನೆ ಕೊಟ್ಟಿದ್ರು. ಏನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈಗ ಕೃಷ್ಣಾ ನದಿಯಿಂದ ನೀರ್ ತರ್ತೀವಿ, ನಾವು ಇದ್ ಮಾಡ್ತೀವಿ ಅಂತ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಎಲ್ಲಾ ಜನರು ಇದ್ದು ನಮ್ಗೆ ಈ ಅವಕೇಳನಾರಿ ಈ ವಿಷಯಗಳು ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಿದ್ರು. ವಿಶ್ವನಾಥ್, ಧನ್ಯವಾದ ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದಂತಹ ಪ್ರಸಂಗ ಈಗ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಮಾಜಿ ಸಚಿವರು ಹಾಗೆ ಮಾಜಿ ಸಿಎಂ ಕೂಡ ಹೋದವರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೋಮೇಶ್ವರ ಗ್ರಾಮದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ವೀರಪ್ಪ ಮೊಯ್ಲಿ ಅವರ ಭಾಷಣದ ಸಂದರ್ಭದಲ್ಲಿ ಅವರ ಆಶ್ವಾಸನೆಯನ್ನ ಕೇಳದಂತೆ ಜನ ಎದ್ದು ಹೋಗಿರುವಂತಹ ಪ್ರಸಂಗ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಭಾಷಣದ ವೇಳೆ ಜನರಿಗಿಂತ ವೇದಿಕೆ ಮೇಲೆ ಇದ್ದಂತಹ ಗಣ್ಯರೇ ಹೆಚ್ಚಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವೇ ಗಮನಿಸ್ತಾ ಇದ್ದೀರಾ. ಅತ್ಯಂತ ಅತೃಪ್ತ ಜನ ಇದ್ದಾರೆ. ನೆಮ್ಮದಿಲ್ಲ, ಸಮಾಧಾನ ಇಲ್ಲ, ಸುಖ ಇಲ್ಲ. ಆದ್ರಿಂದ ಇವತ್ತು ಏನು ಮಾಡ್ಬೋದು? ನಾನು ಮನಸ್ಸಿನಲ್ಲಿ ಉಲ್ಲಾಸ ಬಂದ್ರೆ ಏನು ಸಾಧನೆ ಆಗ್ತದೆ ನನ್ನನ್ನು ನೋಡಿ ಕಲಿಯಿರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.